ನಮಸ್ಕಾರ. ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ 18 ವರದಿಗಾರ. ರಾಜ್ಯದಲ್ಲಿ ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂಗೆ ವಿಜಯಪುರ ಜಿಲ್ಲೆಯಲ್ಲಿ ನಡೆದಂತಹ ಎಕ್ಸಾಮ್ನಲ್ಲಿ ಬೇರೆ ಬೇರೆ ರೀತಿಯ ಆರೋಪಗಳು ಕೇಳಿಬಂದವು. ಇದು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇತ್ತು. ಈಗ ಅದರ ಮುಂದುವರೆದ ಭಾಗವಾಗಿ ವಿಜಯಪುರ ಜಿಲ್ಲಾ ಬಿಜೆಪಿ ನಾಯಕರು ಇದಕ್ಕೆ ಪ್ರತಿಯಾಗಿ ಹೋರಾಟ ಸಹಿತ ಹಮ್ಮಿಕೊಂಡಿದ್ದಾರೆ. ಒಟ್ಟು ಘಟನೆಯನ್ನು ನೋಡೋದು ಬಂದರೆ ಅವತ್ತು ಏನಾಯಿತು ಅಂತ ಹೇಳಿ ಅಂದರೆ, ಮೊನ್ನೆ ನಡೆದ ಎಕ್ಸಾಮ್ನಲ್ಲಿ ರಾಜ್ಯದ ಎಲ್ಲ ಕಡೆಯೂ ಎಕ್ಸಾಮ್ ನಡೆದಿದ್ದು ಮತ್ತು ಬೇರೆ ಬೇರೆ ಕಡೆ ಏನು ಈ OMR ಶೀಟು ಮಿಸ್ ಮ್ಯಾಚ್ ಈ ರೀತಿಯ ಪ್ರಕರಣಗಳು ಬೇರೆ ಬೇರೆ ಕಡೆ ಎಲ್ಲ ಕಂಡು ಬಂದಿದ್ವು. ಅದೇ ರೀತಿ ವಿಜಯಪುರ ಜಿಲ್ಲೆಯ ತಿಕೋಟ ಪಟ್ಟಣದಲ್ಲಿರುವಂತಹ ಶಾರದಾಂಬಾ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಂತಹ ಎಕ್ಸಾಮ್ನಲ್ಲೂ ಸಹಿತ ಈ ರೀತಿಯ ಆರೋಪಗಳು ಕೇಳಿಬಂದಿದ್ವು. ಅಂದರೆ ಅಭ್ಯರ್ಥಿಗಳಿಗೆ ಕೊಟ್ಟಂತಹ OMR ಶೀಟ್ಸು ಮತ್ತು ಆನ್ಸರ್ ಶೀಟ್ಸಲ್ಲಿ ಅವು ನಂಬರ್ಗಳು ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಈ ವಿಚಾರಕ್ಕೆ ಅಲ್ಲಿ ಆಕ್ರೋಶ ವ್ಯಕ್ತ ಆಯಿತು. ಅಲ್ಲಿ ಏನೋ ಅಭ್ಯರ್ಥಿಗಳು ಎಕ್ಸಾಮ್ ಬರೆಯೋಕೆ ಬಂದಿದ್ರು, ಅವರು ಜೋರಾಗಿ ಹೋರಾಟವನ್ನು ಮಾಡಿದರು. ಸುಮಾರು 200ರಿಂದ 250 ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದ ಹೊರಗಡೆ ಬಂದ್ಬಿಟ್ಟು ಗೇಟನ್ನು ಮುರಿದು ಹೋರಾಟವನ್ನು ಕೈಗೊಂಡರು. ಇದೆಲ್ಲ ಪರಿಣಾಮವಾಗಿ ಇದು ರಾಜ್ಯಾದ್ಯಂತ ಸುದ್ದಿ ಆಯಿತು. ಜೊತೆಗೆ ಈ ವಿಚಾರದಲ್ಲಿ ಎರಡು ರೀತಿಯ ಆರೋಪಗಳು. ಒಂದು ರೀತಿಯಿಂದ ಸರ್ಕಾರದ ವೈಫಲ್ಯ ಅಂತ ಬಂತು ಬಿಜೆಪಿ ಆರೋಪ ಮಾಡಿದರೆ, ನಮ್ಮ ವ್ಯವಸ್ಥೆ ಕರೆಕ್ಟ್ ಆಗಿದೆ, ವಿದ್ಯಾರ್ಥಿಗಳು ಇದರಲ್ಲಿ ದುಡುಕಿನ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿ ಸರ್ಕಾರದ ವಾದ ಬಂತು. ಸೊ ಈ ರೀತಿ ಎಲ್ಲ ರೀತಿಯ ಪರ ಮತ್ತು ವಿರೋಧ ಎಲ್ಲ ರೀತಿಯ ಅಭಿಪ್ರಾಯಗಳು ಇದರಲ್ಲಿ ವ್ಯಕ್ತವಾದವು. ಅವತ್ತು ಮುಖ್ಯವಾಗಿ ಏನಾಯ್ತಂದರೆ, ಏನು ಪರೀಕ್ಷೆ ಹಾಜರಾಯಿತು, ಟೈಮ್ ಆದ ಬಳಿಕ ಅವರಿಗೆ OMR ಶೀಟ್ಸು ಮತ್ತು ಅದು ಕೊಡುವಾಗ ಅಲ್ಲಿ ಸ್ವಲ್ಪ ಡಿಲೇ ಆಯಿತು, ಒಂದು ಅರ್ಧ ಗಂಟೆ ಲೇಟ್ ಆಯಿತು ಅಂತ ಹೇಳಿ ಅಲ್ಲಿ ಆರಂಭದಲ್ಲಿ ಆರೋಪ ಕೇಳಿ ಬಂತು. ಆದರೆ ಅಧಿಕಾರಿಗಳು ಹೇಳುವಂಥದ್ದು OMR ಶೀಟ್ ಏನು ಮಿಸ್ ಮ್ಯಾಚ್ ಇದೆ ಅದನ್ನು ನಾವು ಎಲ್ಲೂ ಸ್ಪಷ್ಟಪಡಿಸಿಲ್ಲ ಅಂತೇಳಿ. ಅಂದರೆ ನಿಮ್ಮ ಆನ್ಸರ್ ಶೀಟಲ್ಲಿ ಆಗಿರ್ಬೋದು, ಇದರಲ್ಲೂ ಎಲ್ಲೂ ನಂಬರ್ ಸೇಮ್ ಆಗಿರಬೇಕು ಅಂತೇಳಿ ನಾವೇನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಮತ್ತು ಅದನ್ನು ಯಾವುದೇ ರೀತಿ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸಹಿತ ಅದನ್ನು ಯಾರಿಗೂ ಪ್ರಚಾರ ಮಾಡಿಲ್ಲ. ನೀವು ಅದನ್ನು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಾ ಅಂಥೇಳಿ. ಸೊ ಅದು ಕ್ಲಾರಿಫಿಕೇಷನನ್ನು ಸ್ವತಃ ಪರೀಕ್ಷಾ ಪ್ರಾಧಿಕಾರನೇ ಕೊಡ್ತು, ಮತ್ತು ವಿಜಯಪುರ ಜಿಲ್ಲಾಡಳಿತ ಸಹಿತ ಆ ವಿಚಾರದಲ್ಲಿ ಸ್ಪಷ್ಟನೆ ಕೊಡ್ತು. ಅಭ್ಯರ್ಥಿಗಳಲ್ಲಿ ಆತುರ ಮಾಡಿದ್ರ ಅಂತೇಳಿ ಸರ್ಕಾರ ಸಮರ್ಥನೆ ಮಾಡ್ಕೊಂಡ ಬಳಿಕ ಅವರು ಹೇಳಿದ ಪಾಯಿಂಟ್ಸ್ಗಳ ಆಧಾರದ ಮೇಲೆ ನೋಡಿದರೆ ವಿದ್ಯಾರ್ಥಿಗಳೆಲ್ಲ ಆತುರ ಪಟ್ರ ಅಂತೇಳಿ ಒಂದು ರೀತಿಯಿಂದ ಅನುಮಾನ ವ್ಯಕ್ತವಾಗ್ತದೆ. ಯಾಕಂದರೆ ಅಲ್ಲಿ ಸುಮಾರು 400ಕ್ಕೂ ಅಧಿಕ ಏನು ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆಯೋಕೆ ಬಂದಿದ್ದರು. ಅದರಲ್ಲಿ ಸುಮಾರು 250ಕ್ಕೂ ಅಧಿಕ ಏನು ಅಭ್ಯರ್ಥಿಗಳು ಹೊರಗಡೆ ಹೋಗಿದ್ರು ಎಕ್ಸಾಮನ್ನು ಬಿಟ್ಟು. ಯಾಕಂದರೆ ನಮಗೆ OMR ಶೀಟ್ ಮ್ಯಾಚ್ ಆಗ್ತಾ ಇಲ್ಲ ಅಂತೇಳಿ. ಉಳಿದವರು ಬಂದು ಪರೀಕ್ಷೆನ ಅಲ್ಲೇ ಬರೆದ್ರು. ಸೊ ಅವಾಗ ಬರೆದಾಗ ಹೇಗೂ ಅರ್ಧ ಗಂಟೆ ಡಿಲೇ ಆಗಿ ಏನು ಕೊಟ್ಟಿತ್ತು, ಆ ಅರ್ಧ ಗಂಟೆನ ಎಡಿಷನಲ್ ಆಗಿ ಅವ್ರಿಗೆ ಕೊಟ್ಟಾಯ್ತು. ಅಂದರೆ ಎಷ್ಟು ಗಂಟೆ ಡಿಲೇ ಆಗಿ ಕ್ವಶನ್ ಪೇಪರನ್ನು ಕೊಡ್ತಾರೆ, ಅಷ್ಟೇ ಡಿಲೇ ಆಗಿ ಆನ್ಸರ್ ಪೇಪರನ್ನು ತಗೋತಾರೆ. ಈ ವ್ಯವಸ್ಥೆಯನ್ನು ಅವರು ಪರೀಕ್ಷಾ ಪ್ರಾಧಿಕಾರದ ಮೂಲಕ ಮಾಡಿದ್ರು. ಹಾಗಾಗಿ ಯಾರು ಎಕ್ಸಾಮ್ ಬರೆದಾರೆ ಅವ್ರಿಗೆ ಸಮಸ್ಯೆ ಆಗಲಿಲ್ಲ. ಆದರೆ ಇವರೇನು ಹೊರಗಡೆ ಬಂದಿದ್ರು, ಅವ್ರಿಗೆ ಆಮೇಲೆ ತಪ್ಪಿನ ಅರಿವಾಯಿತು ಅಂತ ಅನಿಸುತ್ತೆ ಮೋಸ್ಟ್ಲಿ. ಯಾಕಂದ್ರೆ ಮತ್ತೆ ಪುನಃ ವಾಪಸ್ ಹೋಗೋಕ್ಕೆ ಅವರು ಟ್ರೈ ಮಾಡಿದ್ರು, ನಾವು ವಾಪಸ್ ಒಳಗಡೆ ಹೋಗ್ತೇವೆ ಅಂತ ಹೇಳಿ. ಆದರೆ ಹೋಗೋದಕ್ಕೆ ಅಲ್ಲಿ ಅನುವು ಇರಲಿಲ್ಲ. ಯಾಕಂದರೆ ಪರೀಕ್ಷಾ ನಿಯಮದ ಪ್ರಕಾರ ಒಂದು ಸಾರಿ ಬೆಲ್ ಆದಮೇಲೆ ಹೊರಗಡೆನೂ ಹೋಗುವಂತಿಲ್ಲ ಮತ್ತು ಒಳಗಡೆ ಬರುವಂತಿಲ್ಲ, ಅದು ಕಟ್ಟುನಿಟ್ಟಿನ ನಿಯಮ ಇರುತ್ತೆ. ಆ ವಿಚಾರದಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸರು ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರೋದು. ಏನೇ ಆದರೂ ಆಗಲಿ, ಪರ ಬರಲಿ ವಿರೋಧ ಬರಲಿ, ಏನೇ ರೀತಿ ಅಭಿಪ್ರಾಯ ಆಗಲಿ, ಆದರೆ ಒಂದು ಸಾರಿ ಯಾರು ಎಕ್ಸಾಮ್ನಿಂದ ಹಾಲ್ನಿಂದ ಹೊರಗಡೆ ಹೋಗಿದ್ದಾರೆ ಅವ್ರನ್ನ ಯಾವ ಕಾರಣಕ್ಕೂ ಹೊರಗಡೆ ಬಿಡಬಾರ್ದು ಅಂತ ಹೇಳಿ ನಿರ್ಧಾರ ಮಾಡೋ. ಅದಕ್ಕೆ ಖುದ್ದು SP ಅವರೇ ಗೇಟ್ ಹತ್ರ ನಿಂತ್ಕೊಂಡು ವಿದ್ಯಾರ್ಥಿಗಳ ಸಮಸ್ಯೆ ಆಲಿಸಿ ಅವರು ಒಳಗಡೆ ಬರದೇ ಇರೋಂಗೆ ತಡೆದ್ರು. ಅದೊಂದು ವಿಜಯಪುರ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ಕೆಲಸ ಮಾಡಿರುತ್ತೆ. ಯಾಕಂದರೆ ಆ ವಿಚಾರದಲ್ಲಿ ಏನಾದರೂ ಸ್ವಲ್ಪ ಅಡೆತಡೆಯಾಗಿ ಹೊರಗಡೆ ಹೋಗಿರೋಂಥ ವಿದ್ಯಾರ್ಥಿಗಳು ಒಳಗಡೆ ಬಂದು ಎಕ್ಸಾಮನ್ನು ಬರೆದಿದ್ರೆ ರಾಜ್ಯದ ಎಲ್ಲ ಸೆಂಟರ್ಗಳಲ್ಲೂ ಇದೇ ರೀತಿ ಸಮಸ್ಯೆ ಆಗಿ, ಮತ್ತು ಅಥವಾ ಈ ಹೊರಗಡೆ ಬಂದವರು ಏನಾದರೂ ಆನ್ಸರ್ ಶೀಟನ್ನು ಮೊಬೈಲಿಂದ ನೋಡಿ ಒಂದು ವೇಳೆ ಬರೆದಿದ್ರೆ ಅದನ್ನು ಸಹಿತ ಇಲ್ಲಿ ತಂದು ಸಬ್ಮಿಟ್ ಮಾಡೋಗಿತ್ತು. ಹಾಗಾಗಿ ಪರೀಕ್ಷೆಯ ಅದೇನು ಪಾರದರ್ಶಕತೆ ಇದೆ ಅದೇ ಪೂರ್ತಿ ಹಾಳಾಗೋಗ್ತಿತ್ತು. ಹಾಗಾಗಿ ವಿಜಯಪುರ ಜಿಲ್ಲಾಡಳಿತ ಏನು ಆ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಹಜವಾಗಿ ಆರೋಪ ಮತ್ತು ಪ್ರತ್ಯಾರೋಪ ಎಲ್ಲವನ್ನೂ ಬರ್ತಾ ಇರೋದು. ಅದಕ್ಕೆ ಜಿಲ್ಲಾಡಳಿತ ಸಹಿತ ಸಮರ್ಥಿಸ್ಕೊಳ್ತಾ ಇದೆ. ಯಾಕಂದರೆ ನಾವು ನಿಯಮಗಳೇನಿವೆ ಅದರ ಅನ್ವಯನೇ ಮಾಡಿವೆ, ವಿದ್ಯಾರ್ಥಿಗಳು ಆತುರ ಮಾಡಿದ್ರು ಅನ್ನೋದು ಅವ್ರದ್ದು ಒಂದು ವಾದ ಆಗಿರುವಂಥದ್ದು. ಆದರೆ ಇಲ್ಲಿ ಅದಕ್ಕೆ ವಿದ್ಯಾರ್ಥಿಗಳ ಪರವಾಗಿದ್ದವ್ರ ವಾದ ಏನಂತಂದರೆ, ಸರ್ಕಾರ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅನ್ನೋದು ಒಂದು ವಾದ. ಹಾಗಾಗಿ ಇದರ ಮುಂದೆ ಯಾವ ರೀತಿ ಹಂತಕ್ಕಾಗುತ್ತೆ ನೋಡಬೇಕು. ಆದರೆ ಅವತ್ತು ವಿದ್ಯಾರ್ಥಿಗಳೇನು ಹೊರಗೆ ಬಂದರು, ಅವ್ರನ್ನ ಒಳಗೆ ಬಿಟ್ಟಿದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು. ಹೊರಗೆ ತೆರೆದಿದ್ದು ಒಂದು ರೀತಿಯಿಂದ ಪರೀಕ್ಷೆದ ನಿಯಮವನ್ನು ವಿಜಯಪುರ ಜಿಲ್ಲಾಡಳಿತ ಪಾಲನೆ ಮಾಡ್ತು ಅಂತಾನೆ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.